ಕಾಲ್ತುಳಿತ ಪ್ರಕರಣದಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿಗೆ ಅದೊಂದು ಕಂಟಕದ ಭಯ ಶುರುವಾಗಿತ್ತು. ಈ ನಡುವೆ ಕೆಎಸ್ಸಿಎ ಶಾಕ್ನಿಂದ ಹೊರಗೆ ಬಂದರೆ ಆರ್ಸಿಬಿ ಎದೆಯಲ್ಲಿ ನಡುಕ ಹಾಗೆ ಉಳಿದುಕೊಂಡಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಕೆಎಸ್ಸಿಎ ಪದಾಧಿಕಾರಿಗಳಿಗೆ ತಾತ್ಕಾಲಿಕ ರಿಲೀಫ್, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಧಿಕಾರಿಗೆ ಕಂಟಕ. ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತದಲ್ಲಿ ಕೆಎಸ್ಸಿಎಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. 3 ಅರ್ಜಿದಾರರಿಗೆ ಹೈಕೋರ್ಟ್ ರಿಲೀಫ್ ನೀಡಿದ್ದು, ಕೆಎಸ್ಸಿಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಅಂತ ತಿಳಿಸಿದೆ. ಕಾಲ್ತುಳಿತ ಕೇಸ್ನಲ್ಲಿ ರಾತ್ರೋರಾತ್ರಿ ಎಫ್ಐಆರ್ ದಾಖಲಾಗಿದ್ದ ತಡ ಆರ್ಸಿಬಿ ಸಿಬ್ಬಂದಿ ಹಾಗೂ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಡಿಎನ್ಎ ಸಿಬ್ಬಂದಿಯನ್ನ ಬಂಧಿಸಲಾಯಿತು. ಇನ್ನೊಂದೆಡೆ ಕೆಎಸ್ಸಿಎ ಆಡಳಿತ ಮಂಡಳಿಯ 3 ಬಂಧನ ಭೀತಿಯಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ರು. ಸಿಎಂ ಆದೇಶದ ಮೇಲೆ ನಿಯಮ ಬಾಹಿರವಾಗಿ ಬಂಧಿಸಲಾಗ್ತಿದೆ ಅಂತ ರಿಟ್ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ನೇತೃತ್ವದ ಪೀಠ 3 ತಾತ್ಕಾಲಿಕ ರಿಲೀಫ್ ನೀಡಿದೆ. ಖಜಾಂಚಿ ಇಎಸ್ ಜೈರಾಮ್ಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಎಂದಿರುವ ಕೋರ್ಟ್ ಜೂನ್ 16ಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ಮುಂದೂಡಿದೆ. ಕೆಎಸ್ಸಿಎ ಪದಾಧಿಕಾರಿಗಳ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ರು. ಒಟ್ಟೊಟ್ಟಿಗೆ 3 ಎಫ್ಐಆರ್ ಮಾಡಿದ್ದರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಹೈಕೋರ್ಟ್ನಲ್ಲಿ ಸುಮೋಟೋ ಕೇಸ್ ಇದೆ. ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆ ನಡೆಯುತ್ತಿದೆ. ಮೊದಲೇ ಪೊಲೀಸರು ಯುಡಿಆರ್ ಅನ್ನ ದಾಖಲಿಸಿದ್ರು. ಆದಾಗ್ಯೂ ಒಂದೇ ಘಟನೆ ಸಂಬಂಧ 3 ಎಫ್ಐಆರ್ ದಾಖಲಾಗಿದೆ. ಸಿಎಂ ಆದೇಶ ಮಾಡಿದ್ರು ಅಂತ ಬಂಧನ ಮಾಡಲಾಗುತ್ತಿದೆ. ನಮ್ಮ ಕಕ್ಷಿದಾರರನ್ನ ಅರೆಸ್ಟ್ ಮಾಡಬಾರದು ಎಂದು ವಾದ ಮಂಡಿಸಿದ್ರು. ಈ ವಾದ ಆಲಿಸಿದ ಕೋರ್ಟ್ ಕೆಎಸ್ಸಿಎ ವಿರುದ್ಧ ಒತ್ತಾಯಪೂರ್ವಕ ಕ್ರಮ ಕೈಗೊಳ್ಳಬಾರದು ಎಂದು ಸೂಚನೆ ನೀಡಿತು. ಯಾವುದೇ ವಿಧವಾದಂತಹ ಅರೆಸ್ಟ್ ಮುಂತಾದಂತಹ ಕಠಿಣ ಕ್ರಮಗಳನ್ನ ಕೆಎಸ್ಸಿಎ ಆಡಳಿತ ಮಂಡಳಿಯ ವಿರುದ್ಧವಾಗಿ ಅಥವಾ ಪಿಟಿಷನರ್ಸ್ ಆದಂತಹ ಕೆಎಸ್ಸಿಎ ಪ್ರೆಸಿಡೆಂಟ್ ಯಾರಿದ್ದಾರೆ ಭಟ್ರು ಅಥವಾ ಸೆಕ್ರೆಟರಿ ಯಾರಿದ್ದಾರೆ ಶಂಕರ್ ಸಾಹೇಬ್ರು ಅಥವಾ ಟ್ರೆಜರರ್ ಜಯರಾಮ್ರವರು ಯಾರ ವಿರುದ್ಧವಾಗ್ಲೂ ಅರೆಸ್ಟ್ ಮುಂತಾದ ಯಾವುದೇ ಕ್ರಮಗಳನ್ನು ತೆಗೆದುಕೋಬಾರದು. ಅವರು ತನಿಖೆಗೆ ಸಹಕರಿಸಬೇಕು. ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋಗುವಂಗಿಲ್ಲ ಅಂತಕ್ಕಂಥ ಕಂಡೀಷನ್ ಆಗಿ ಒಂದು ರೆಸ್ಪೈಟ್ ನ ಇವತ್ತಿನ ದಿವಸ ಮಾನ್ಯ ನ್ಯಾಯಾಲಯ ಕೊಟ್ಟಿದೆ. ಸಂತೋಷಕರವಾದಂತ. ಇನ್ನು ಇದೇ ವೇಳೆ ಹಿರಿಯ ವಕೀಲ ಸಂದೇಶ್ ಚೌಟ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ನಿಖಿಲ್ ಪರ ವಾದ ಮಂಡಿಸಿದ್ರು. ನಿಖಿಲ್ ಮುಂಬೈಗೆ ಹೋಗ್ತಿದ್ರು. ಸಿಎಂ ಆದೇಶ ಮಾಡಿದ್ರು ಅಂತ ಏಕೈಕಿ ನಿಖಿಲ್ರನ್ನ ಅರೆಸ್ಟ್ ಮಾಡಲಾಗಿದೆ ಎಂದು ಉಲ್ಲೇಖಿಸಿದ್ರು. ಇನ್ನು ಆರ್ಸಿಬಿ ಮ್ಯಾನೇಜ್ಮೆಂಟ್ ನ ನಿಖಿಲ್ ಪರ ವಕೀಲ ಸಂದೇಶ್ ಚೌಟ ವಾದ ಮಂಡಿಸಿದ್ರು. ಸಿಎಂ ಆದೇಶ ಮಾಡಿದ್ರು ಅಂತ ಯಾಕೆ ಅರೆಸ್ಟ್ ಮಾಡ್ತಾರೆ? ಗ್ರೌಂಡ್ಸ್ ಆಫ್ ಅರೆಸ್ಟ್ ಇಲ್ಲದೆ ನಿಖಿಲ್ ರನ್ನ ಬಂಧಿಸಲಾಗಿದೆ. ಇದು ನಿಯಮ ಬಾಹಿರ ಅಂತ ಸಂದೇಶ್ ಚೌಟ ವಾದ ಮಂಡನೆ ಮಾಡಿದ್ರು. ಇದಕ್ಕೆ ಕೋರ್ಟ್ ಪ್ರತಿಕ್ರಿಯೆ ನೀಡಿದ್ದು, ಪೊಲೀಸರು ಎಫ್ಐಆರ್ ಆಧಾರದ ಮೇಲೆ ನಿಖಿಲ್ ರನ್ನ ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಹೇಳಿದ್ರು ಅಂತ ನಿಖಿಲ್ ಬಂಧನ ಸಾಧ್ಯವಿಲ್ಲ ಎಂದಿತು. ಜೊತೆಗೆ ಬಂಧಿಸುವುದು ಬಿಡುವುದು ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಿದ್ದು. ಸಿಐಡಿಗೆ ವರ್ಗಾವಣೆಯಾಗಿದೆ. ತನಿಖೆಯ ಪಾಡಿಗೆ ತನಿಖೆ ಆಗಲಿ. ಸೋಮವಾರ ಎಫ್ಐಆರ್ ರದ್ದತಿ ಬಗ್ಗೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಎಫ್ಐಆರ್ ರದ್ದತಿ ಬಗ್ಗೆ ವಾದ ಆಲಿಸುತ್ತೇವೆ ಎಂದ ಹೈಕೋರ್ಟ್ ಜೂನ್ 13ಕ್ಕೆ ವಿಚಾರಣೆ ಮುಂದೂಡಿದೆ. ಸದ್ಯ ಕೆಎಸ್ಸಿಎಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಇನ್ನೊಂದೆಡೆ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನು ಕಂಟಕ ಇನ್ನು ಕಟ್ಟಿಟ್ಟ ಬುತ್ತಿಯಾಗಿರೋದಂತೂ ಸುಳ್ಳಲ್ಲ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಲ್ತುಳಿತ ಪ್ರಕರಣದಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿಗೆ ಅದೊಂದು ಕಂಟಕದ ಭಯ ಶುರುವಾಗಿತ್ತು. ಈ ನಡುವೆ ಕೆಎಸ್ಸಿಎ ಶಾಕ್ನಿಂದ ಹೊರಗೆ ಬಂದರೆ ಆರ್ಸಿಬಿ ಎದೆಯಲ್ಲಿ ನಡುಕ ಹಾಗೆ ಉಳಿದುಕೊಂಡಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಕೆಎಸ್ಸಿಎ ಪದಾಧಿಕಾರಿಗಳಿಗೆ ತಾತ್ಕಾಲಿಕ ರಿಲೀಫ್, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಧಿಕಾರಿಗೆ ಕಂಟಕ. ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತದಲ್ಲಿ ಕೆಎಸ್ಸಿಎಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. 3 ಅರ್ಜಿದಾರರಿಗೆ ಹೈಕೋರ್ಟ್ ರಿಲೀಫ್ ನೀಡಿದ್ದು, ಕೆಎಸ್ಸಿಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಅಂತ ತಿಳಿಸಿದೆ. ಕಾಲ್ತುಳಿತ ಕೇಸ್ನಲ್ಲಿ ರಾತ್ರೋರಾತ್ರಿ ಎಫ್ಐಆರ್ ದಾಖಲಾಗಿದ್ದ ತಡ ಆರ್ಸಿಬಿ ಸಿಬ್ಬಂದಿ ಹಾಗೂ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಡಿಎನ್ಎ ಸಿಬ್ಬಂದಿಯನ್ನ ಬಂಧಿಸಲಾಯಿತು. ಇನ್ನೊಂದೆಡೆ ಕೆಎಸ್ಸಿಎ ಆಡಳಿತ ಮಂಡಳಿಯ 3 ಬಂಧನ ಭೀತಿಯಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ರು. ಸಿಎಂ ಆದೇಶದ ಮೇಲೆ ನಿಯಮ ಬಾಹಿರವಾಗಿ ಬಂಧಿಸಲಾಗ್ತಿದೆ ಅಂತ ರಿಟ್ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ನೇತೃತ್ವದ ಪೀಠ 3 ತಾತ್ಕಾಲಿಕ ರಿಲೀಫ್ ನೀಡಿದೆ. ಖಜಾಂಚಿ ಇಎಸ್ ಜೈರಾಮ್ಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಎಂದಿರುವ ಕೋರ್ಟ್ ಜೂನ್ 16ಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ಮುಂದೂಡಿದೆ. ಕೆಎಸ್ಸಿಎ ಪದಾಧಿಕಾರಿಗಳ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ರು. ಒಟ್ಟೊಟ್ಟಿಗೆ 3 ಎಫ್ಐಆರ್ ಮಾಡಿದ್ದರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಹೈಕೋರ್ಟ್ನಲ್ಲಿ ಸುಮೋಟೋ ಕೇಸ್ ಇದೆ. ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆ ನಡೆಯುತ್ತಿದೆ. ಮೊದಲೇ ಪೊಲೀಸರು ಯುಡಿಆರ್ ಅನ್ನ ದಾಖಲಿಸಿದ್ರು. ಆದಾಗ್ಯೂ ಒಂದೇ ಘಟನೆ ಸಂಬಂಧ 3 ಎಫ್ಐಆರ್ ದಾಖಲಾಗಿದೆ. ಸಿಎಂ ಆದೇಶ ಮಾಡಿದ್ರು ಅಂತ ಬಂಧನ ಮಾಡಲಾಗುತ್ತಿದೆ. ನಮ್ಮ ಕಕ್ಷಿದಾರರನ್ನ ಅರೆಸ್ಟ್ ಮಾಡಬಾರದು ಎಂದು ವಾದ ಮಂಡಿಸಿದ್ರು. ಈ ವಾದ ಆಲಿಸಿದ ಕೋರ್ಟ್ ಕೆಎಸ್ಸಿಎ ವಿರುದ್ಧ ಒತ್ತಾಯಪೂರ್ವಕ ಕ್ರಮ ಕೈಗೊಳ್ಳಬಾರದು ಎಂದು ಸೂಚನೆ ನೀಡಿತು. ಯಾವುದೇ ವಿಧವಾದಂತಹ ಅರೆಸ್ಟ್ ಮುಂತಾದಂತಹ ಕಠಿಣ ಕ್ರಮಗಳನ್ನ
KSCA ಆಡಳಿತ ಮಂಡಳಿಯ ವಿರುದ್ಧವಾಗಿ ಅಥವಾ ಪಿಟಿಷನರ್ಸ್ ಆದಂತಹ KSCA ಪ್ರೆಸಿಡೆಂಟ್ ಯಾರಿದ್ದಾರೆ ಭಟ್ರು ಅಥವಾ ಸೆಕ್ರೆಟರಿ ಯಾರಿದ್ದಾರೆ ಶಂಕರ್ ಸಾಹೇಬ್ರು ಅಥವಾ ಟ್ರೆಜರರ್ ಜಯರಾಮ್ರವರು ಯಾರ ವಿರುದ್ಧವಾಗ್ಲೂ ಅರೆಸ್ಟ್ ಮುಂತಾದ ಯಾವುದೇ ಕ್ರಮಗಳನ್ನು ತೆಗೆದುಕೋಬಾರ್ದು. ಅವರು ತನಿಖೆಗೆ ಸಹಕರಿಸಬೇಕು. ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋಗುವಂಗಿಲ್ಲ ಅಂತಕ್ಕಂಥ ಕಂಡೀಷನ್ ಆಗಿ ಒಂದು ರೆಸ್ಪೈಟ್ ನ ಇವತ್ತಿನ ದಿವಸ ಮಾನ್ಯ ನ್ಯಾಯಾಲಯ ಕೊಟ್ಟಿದೆ. ಸಂತೋಷಕರವಾದಂತ. ಇನ್ನು ಇದೇ ವೇಳೆ ಹಿರಿಯ ವಕೀಲ ಸಂದೇಶ್ ಚೌಟ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ನಿಖಿಲ್ ಪರ ವಾದ ಮಂಡಿಸಿದ್ರು. ನಿಖಿಲ್ ಮುಂಬೈಗೆ ಹೋಗ್ತಿದ್ರು, ಸಿಎಂ ಆದೇಶ ಮಾಡಿದ್ರು ಅಂತ ಏಕೈಕಿ ನಿಖಿಲ್ರನ್ನ ಅರೆಸ್ಟ್ ಮಾಡಲಾಗಿದೆ ಎಂದು ಉಲ್ಲೇಖಿಸಿದ್ರು. ಇನ್ನು ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಿಖಿಲ್ ಪರ ವಕೀಲ ಸಂದೇಶ್ ಚೌಟ ವಾದ ಮಂಡಿಸಿದ್ರು. ಸಿಎಂ ಆದೇಶ ಮಾಡಿದ್ರು ಅಂತ ಯಾಕೆ ಅರೆಸ್ಟ್ ಮಾಡ್ತಾರೆ? ಗ್ರೌಂಡ್ಸ್ ಆಫ್ ಅರೆಸ್ಟ್ ಇಲ್ಲದೆ ನಿಖಿಲ್ರನ್ನ ಬಂಧಿಸಲಾಗಿದೆ, ಇದು ನಿಯಮ ಬಾಹಿರ ಅಂತ ಸಂದೇಶ್ ಚೌಟ ವಾದ ಮಂಡನೆ ಮಾಡಿದ್ರು. ಇದಕ್ಕೆ ಕೋರ್ಟ್ ಪ್ರತಿಕ್ರಿಯೆ ನೀಡಿದ್ದು, ಪೊಲೀಸರು ಎಫ್ಐಆರ್ ಆಧಾರದ ಮೇಲೆ ನಿಖಿಲ್ರನ್ನ ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಹೇಳಿದ್ರು ಅಂತ ನಿಖಿಲ್ ಬಂಧನ ಸಾಧ್ಯವಿಲ್ಲ ಎಂದಿತ್ತು. ಜೊತೆಗೆ ಬಂಧಿಸುವುದು ಬಿಡುವುದು ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಿದ್ದು ಸಿಐಡಿಗೆ ವರ್ಗಾವಣೆಯಾಗಿದೆ. ತನಿಖೆಯ ಪಾಡಿಗೆ ತನಿಖೆ ಆಗಲಿ. ಸೋಮವಾರ ಎಫ್ಐಆರ್ ರದ್ದತಿ ಬಗ್ಗೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಎಫ್ಐಆರ್ ರದ್ದತಿ ಬಗ್ಗೆ ವಾದ ಆಲಿಸುತ್ತೇವೆ ಎಂದ ಹೈಕೋರ್ಟ್ ಜೂನ್ 13ಕ್ಕೆ ವಿಚಾರಣೆ ಮುಂದೂಡಿದೆ. ಸದ್ಯ KSCAಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಇನ್ನೊಂದೆಡೆ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನು ಕಂಟಕ ಇನ್ನೂ ಕಟ್ಟಿಟ್ಟ ಬುತ್ತಿಯಾಗಿರೋದಂತೂ ಸುಳ್ಳಲ್ಲ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಲ್ತುಳಿತ ಪ್ರಕರಣದಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿಗೆ ಅದೊಂದು ಕಂಟಕದ ಭಯ ಶುರುವಾಗಿತ್ತು. ಈ ನಡುವೆ KSCA ಶಾಕ್ನಿಂದ ಹೊರಗೆ ಬಂದರೆ ಆರ್ಸಿಬಿ ಎದೆಯಲ್ಲಿ ನಡುಕ ಹಾಗೆ ಉಳಿದುಕೊಂಡಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. KSCA ಪದಾಧಿಕಾರಿಗಳಿಗೆ ತಾತ್ಕಾಲಿಕ ರಿಲೀಫ್, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಧಿಕಾರಿಗೆ ಕಂಟಕ. ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತದಲ್ಲಿ KSCAಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. 3 ಅರ್ಜಿದಾರರಿಗೆ ಹೈಕೋರ್ಟ್ ರಿಲೀಫ್ ನೀಡಿದ್ದು KSCA ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಅಂತ ತಿಳಿಸಿದೆ. ಕಾಲ್ತುಳಿತ ಕೇಸ್ನಲ್ಲಿ ರಾತ್ರೋರಾತ್ರಿ ಎಫ್ಐಆರ್ ದಾಖಲಾಗಿದ್ದ ತಡ ಆರ್ಸಿಬಿ ಸಿಬ್ಬಂದಿ ಹಾಗೂ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ DNA ಸಿಬ್ಬಂದಿಯನ್ನ ಬಂಧಿಸಲಾಯಿತು. ಇನ್ನೊಂದೆಡೆ KSCA ಆಡಳಿತ ಮಂಡಳಿಯ 3 ಬಂಧನ ಭೀತಿಯಲ್ಲೇ ಹೈಕೋರ್ಟ್ ಮೊರೆ ಹೋಗಿದ್ರು. ಸಿಎಂ ಆದೇಶದ ಮೇಲೆ ನಿಯಮ ಬಾಹಿರವಾಗಿ ಬಂಧಿಸಲಾಗ್ತಿದೆ ಅಂತ ರಿಟ್ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ನೇತೃತ್ವದ ಪೀಠ 3 ತಾತ್ಕಾಲಿಕ ರಿಲೀಫ್ ನೀಡಿದೆ. ಖಜಾಂಚಿ ES ಜೈರಾಮ್ಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಎಂದಿರುವ ಕೋರ್ಟ್ ಜೂನ್ 16ಕ್ಕೆ KSCA ಅರ್ಜಿ ವಿಚಾರಣೆ ಮುಂದೂಡಿದೆ. KSCA ಪದಾಧಿಕಾರಿಗಳ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ರು. ಒಟ್ಟೊಟ್ಟಿಗೆ 3 ಎಫ್ಐಆರ್ ಮಾಡಿದ್ದರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಹೈಕೋರ್ಟ್ನಲ್ಲಿ ಸುಮೋಟೋ ಕೇಸ್ ಇದೆ. ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆ ನಡೆಯುತ್ತಿದೆ. ಮೊದಲೇ ಪೊಲೀಸರು UDR ಅನ್ನ ದಾಖಲಿಸಿದ್ರು. ಆದಾಗ್ಯೂ ಒಂದೇ ಘಟನೆ ಸಂಬಂಧ 3 ಎಫ್ಐಆರ್ ದಾಖಲಾಗಿದೆ. ಸಿಎಂ ಆದೇಶ ಮಾಡಿದ್ರು ಅಂತ ಬಂಧನ ಮಾಡಲಾಗುತ್ತಿದೆ. ನಮ್ಮ ಕಕ್ಷಿದಾರರನ್ನ ಅರೆಸ್ಟ್ ಮಾಡಬಾರದು ಎಂದು ವಾದ ಮಂಡಿಸಿದ್ರು. ಈ ವಾದ ಆಲಿಸಿದ ಕೋರ್ಟ್ KSCA ವಿರುದ್ಧ ಒತ್ತಾಯಪೂರ್ವಕ ಕ್ರಮ ಕೈಗೊಳ್ಳಲಾಗಿದೆ